ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆಗೆ ಸ್ವಾಗತ. ನಾನು ಇವತ್ತು ಮಾಡುವಂತ ರೆಸಿಪಿ ಕಾಶಿ ಹಲ್ವಾ. ತುಂಬಾ ಜನನು ರಿಕ್ವೆಸ್ಟ್ ಮಾಡಿ ಕಮೆಂಟ್ ಹಾಕಿದ್ರಿ ಕಾಶಿ ಹಲ್ವಾ ತೋರಿಸಿ ಅಂತ. ಈ ಕಾಶಿ ಹಲ್ವಾ ಹೆಲ್ತ್ಗೂ ತುಂಬಾ ಒಳ್ಳೆಯದು. ಇದು ತುಂಬಾ ಡಿಫ್ರೆಂಟ್ ಆಗಿ ಸಖತ್ತಾಗಿರುತ್ತೆ ಟೇಸ್ಟ್. ಇದು ಹೇಗೆ ಮಾಡೋದು, ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ನೋಡಿ, 2 ಕಪ್ ಆಗೋಷ್ಟು ನಾನು ಬೂದ್ ಕುಂಬಳಕಾಯಿನ ತುರಿದಿಟ್ಕೊಂಡಿದ್ದೀನಿ. ಈ ತರ ತೆಳ್ಳಗೆ ತುರಿದಿಟ್ಕೊಳ್ಳಿ. ಸುಮಾರು ಅರ್ಧ kg ಆಗೋಷ್ಟು ನಾನು ತಗೊಂಡಿದ್ದೀನಿ. ಆ ಬೀಜದೆಲ್ಲ ತೆಗೆದ್ಬಿಟ್ಟು ಆ ಬಿಳಿ ಭಾಗ ಮಾತ್ರ ತುರಿದಿಟ್ಕೊಬೇಕು. ಮತ್ತೆ ಏಲಕ್ಕಿ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು, ಬಾದಾಮಿ ಒಂದು 5 ರಿಂದ 6 ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತೆ ತುಪ್ಪ ಒಂದು 4 ಟೇಬಲ್ ಸ್ಪೂನು, ಗೋಡಂಬಿ ಒಂದು 10 ಗೋಡಂಬಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಚಿಟಿಕೆ ಆಗೋಷ್ಟು ಕೇಸರಿ ಕುಂಕುಮ ಹೂವನ್ನ ನಾನು ನೀರಲ್ಲಿ ನೆನೆ ಹಾಕಿದ್ದೀನಿ ಒಂದು 1/4 ಗಂಟೆ ಮುಂಚೆ. ಒಂದು 100 ಗ್ರಾಮ್ ಆಗೋಷ್ಟು ಸಕ್ಕರೆ ತಗೊಂಡಿದ್ದೀನಿ. ಇದೇ ಕಪ್ಪಲ್ಲಿ 2 ಕಪ್ ಆಗೋಷ್ಟು ಬೂದ್ ಕುಂಬಳಕಾಯಿ ತುರಿದಿಟ್ಕೊಂಡಿದ್ದೀನಿ ನಾನು. ನೋಡಿ, ಈಗ ಸ್ಟವ್ ಮೇಲೆ ಒಂದು ನಾನ್ ಸ್ಟಿಕ್ ಫ್ರೈ ಪ್ಯಾನ್ ಇಟ್ಕೊಂಡಿದ್ದೀನಿ. ಸೊ ನೀವು ಬೇಕಂದ್ರೆ ಇದನ್ನ ಸ್ಟೀಲ್ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬಹುದು. ಇದನ್ನ ಸುಮಾರು ನಾವು ಮಿನಿಮಮ್ ಒಂದು 20 ರಿಂದ 25 ನಿಮಿಷ ಆದ್ರೂ ಬೇಯಿಸಬೇಕಾಗುತ್ತೆ. ಇಲ್ಲಾಂದ್ರೆ ಚೆನ್ನಾಗಿರಲ್ಲ, ಹಸಿ ಹಸಿಯಾಗಿರುತ್ತೆ, ಟೇಸ್ಟ್ ಚೆನ್ನಾಗಿರಲ್ಲ. ಸುಮಾರು ಒಂದು 20 ನಿಮಿಷ ಮೀಡಿಯಂ ಊರಿನಲ್ಲಿ ಚೆನ್ನಾಗಿ ಬೇಯಿಸ್ಬೇಕು. ಕಲರ್ ಕೂಡ ಚೇಂಜ್ ಆಗುತ್ತೆ. ಈ ಬೂದ್ ಕುಂಬಳಕಾಯಿ ಹೆಲ್ತಿ ರೆಸಿಪಿ ಹೇಗೆ ಅಂದರೆ, ಈ ಬೂದ್ ಕುಂಬಳಕಾಯಿ ತುಂಬ ತಂಪು ಮೈಗೆ. ಹೀಟ್ ಮೈ ಇರೋರಿಗೆ ಈ ಥರ ಡಿಫ್ರೆಂಟ್ ಆಗಿ ಕಾಶಿ ಹಲ್ವಾ ಮಾಡಿಕೊಟ್ರೆ ತುಂಬ ಚೆನ್ನಾಗಿರುತ್ತೆ ಮತ್ತು ದೇಹಕ್ಕೂ ತಂಪು. ಇದು ನೋಡಿ, ಸುಮಾರು ಒಂದು 1/4 ಗಂಟೆ ಆಗಿದೆ. ಇವಾಗ ಇನ್ನೊಂದು 5 ನಿಮಿಷ ಬೇಯಿಸ್ಕೊತೀನಿ. ಈಗ ಒಂದು 5 ನಿಮಿಷ ಬೆಂದಾದ್ಮೇಲೆ ಇದಕ್ಕೆ ಕೇಸರಿ ಕುಂಕುಮ ಹೂವನ್ನ ನಾನು ಒಂದು ಸ್ವಲ್ಪ ಬಿಸಿ ನೀರಲ್ಲಿ ನೆನೆ ಹಾಕಿ ಇಟ್ಕೊಂಡಿದ್ದೆ. ನಿಮ್ಗೇನಾದ್ರು ಕೇಸರಿ ಕುಂಕುಮ ಹೂವು ಇಲ್ಲ ಅಂದರೆ ಪರವಾಗಿಲ್ಲ, ಹಾಗೆ ಕಲರ್ ಇಲ್ದಿರನೇ ಮಾಡ್ಕೋಬೋದು. ಕಲರ್ ಬೇಕಂದ್ರೆ ಒಂದು ಸ್ವಲ್ಪ ಚಿಟಿಕೆ ಕೇಸರಿ ಕಲರ್ ಇರುತ್ತಲ್ಲ, ಮನೇಲಿ ಮಾಮೂಲಿ ಕೇಸರಿ ಬಾತ್ ಯೂಸ್ ಮಾಡ್ತಿರಲ್ಲ, ಅದೇ ಕಲರ್ ಕೂಡ ಹಾಕೋಬೋದು, ಒಂದು ಸ್ವಲ್ಪ ಹಾಕೋಬೋದು. ಈಗ ಇದಕ್ಕೆ ಸಕ್ಕರೆನೂ ಹಾಕ್ತಾ ಇದ್ದೀನಿ. ಸಕ್ಕರೆನಲ್ಲಿ ಪಾಕ ಎಲ್ಲ ಇಳಿಯೋವರೆಗೂ ಚೆನ್ನಾಗಿ ಬೇಯಿಸ್ಬೇಕಿದು. ನೀವು ಬೇಕಂದ್ರೆ ಕೈಯಲ್ಲಿ ಟೆಸ್ಟ್ ಮಾಡ್ಬೋದು, ಇಲ್ಲಾಂದ್ರೆ ಬಾಯಲ್ಲಿ ಕೂಡ ಟೇಸ್ಟ್ ಮಾಡಿ ನೋಡ್ಬೋದು ಬೆಂದಿದೆಯಾ ಇಲ್ವ ಅಂತ. ಸೊ ಬೆಂದಿಲ್ಲ ಅಂದರೆ ಒಂಥರ ತೊಗರತಾಗಿ ಹೊಡೆಯುತ್ತೆ, ಆ ಥರ ಚೆನ್ನಾಗಿ ಬೆಂದಿರಬೇಕು ಇದು. ಮಿನಿಮಮ್ ಇದು ಮಾಡೋಷ್ಟರಲ್ಲಿ ಒಂದು 40 ರಿಂದ 3/4 ಗಂಟೆ ಆಗೋಷ್ಟು ಆಗುತ್ತೆ ಟೈಮಿಂಗು. ಈಗ ಇದಕ್ಕೆ ಒಂದು ಏಲಕ್ಕಿ ಪುಡಿ ಸ್ವಲ್ಪನೂ, ತುಪ್ಪ ಒಂದು 3 ರಿಂದ 4 ಟೇಬಲ್ ಸ್ಪೂನ್. ತುಪ್ಪ ಜಾಸ್ತಿ ಇಷ್ಟಪಡಲ್ಲ ಅನ್ನೋರು ಒಂದು ಸ್ವಲ್ಪ ಹಾಕೋಬೋದು. ಸೊ ತುಪ್ಪ ಜಾಸ್ತಿ ಆಗಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಗೋಡಂಬಿನೂ ಬಾದಾಮಿನ ತುಪ್ಪದಲ್ಲಿ ಉರಿತಲ್ಲ, ಹಾಗೆ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಆ ಪಾತ್ರೆಯಲ್ಲಿ ಹಲ್ವಾ ಬಿಟ್ಕೊಬೇಕು, ಅಂದರೆ ತುಪ್ಪ ಬಿಟ್ಕೊಬೇಕು, ಅಂಟಬಾರ್ದು. ಚೆನ್ನಾಗಿ ಫುಲ್ಲು ಡ್ರೈ ಆಗಿ ಅದೆಲ್ಲ ಒಂದು ಕಡೆ ಕುಡ್ಕೋಬೇಕು. ಆ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಹೇಳ್ದಂಗೆ ಇದು ಸುಮಾರು ಒಂದು 3/4 ಗಂಟೆ ಆಗುತ್ತೆ. ನೋಡಿ, ಈಗ ರೆಡಿಯಾಗಿದೆ. ನಾನು ಇದನ್ನು ಒಂದು ಸರ್ವಿಂಗ್ ಪ್ಲೇಟ್ ಬೌಲ್ಗೆ ಸರ್ವ್ ಮಾಡ್ಕೊತಾ ಇದ್ದೀನಿ. ತುಂಬ ಸಿಂಪಲ್ಲು, ಬೇಗನೆ ಆಗುತ್ತೆ. ಯಾರಾದರೂ ಮನೆಗೆ ಗೆಸ್ಟ್ ಬರ್ತಾರಂದರೆ ಮಾಡಿಡ್ಬೋದು. ಸೊ ನೀವು ಎಲ್ಲಾದರೂ ಹೊರಗಡೆ ಹೋದಾಗ ದೇವಸ್ಥಾನಕ್ಕೆ ನೈವೇದ್ಯ ಕೂಡ ಮಾಡಿ ಎತ್ಕೊಂಡು ಹೋಗ್ಬೋದು, ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದ್ರೆ ಇವತ್ತೇ ಟ್ರೈ ಮಾಡಿ, ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ. ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.